ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಂಬಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ದೊಡ್ಡ ಸೈಜಲ್ಲಿ 8 ನಿಂಬೆಕಾಯಿನ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ನಿಂಬೆಕಾಯಿನ ಚಿಕ್ಕದಾಗಿ ಹೆರ್ಚ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಭಾಗದಲ್ಲಿ 4 ಹೋಳನ್ನು ಮಾಡ್ಕೊತಾ ಇದ್ದೀನಿ. ಒಂದು ಪೂರ್ತಿ ನಿಂಬೆಕಾಯಲ್ಲಿ 8 ಹೋಳು ಆಗತ್ತೆ ಫ್ರೆಂಡ್ಸ್. ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದು ಮಾಡಿಕೊಂಡು ಈ ಥರ ಹೊಳ್ಕೊಳ್ರಿ ಫ್ರೆಂಡ್ಸ್. ನಾನಿಲ್ಲಿ 8 ನಿಂಬೆಕಾಯಿನ ತೊಗೊಂಡಿದ್ದೀನಿ. ಈ ಸೀಸನ್ನಲ್ಲಿ ಫ್ರೆಂಡ್ಸ್ ನಿಂಬೆಕಾಯಿ ಕಡಿಮೆ ರೇಟು ಇರುತ್ತೆ, ಹಾಗಾಗಿ ನಿಂಬೆಕಾಯಿ ತಾಜಾನೂ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಸೀಸನಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿನ ಹಾಕ್ಕೊಂಡು ಇಟ್ಕೊಳ್ರಿ ಫ್ರೆಂಡ್ಸ್. ನೋಡಿ ಇಷ್ಟು ನಿಂಬೆಕಾಯಿ ಆಯಿತು. ಇಲ್ಲಿ ನೋಡಿರಿ, ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದನ್ನು ಒಂದು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಇವಾಗ ಹಾಕಿಬಿಟ್ಟು ನಿಂಬೆಕಾಯಿನ ಹಾಕಿಟ್ಕೊಂಡ್ರೆ ಫ್ರೆಂಡ್ಸ್ 2 ವರ್ಷದವರೆಗೆ ಏನೂ ಆಗಲ್ಲ, ಅದು ಹಾಗೆ ಇರುತ್ತೆ. ಅಲ್ಲೇ ನಿಂಬೆಕಾಯಿ ಕುದೀತಾ ಇದೆ ಫ್ರೆಂಡ್ಸ್. ಇಲ್ಲಿ ಅದಕ್ಕೆ ಬೇಕಾದಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. 1 ಕರಿಮೆಣಸು ಹಾಗೂ 4 ಅಥವಾ 6 ಲವಂಗನ ತುರ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಸ್ಪೂನ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಬಿಡದೆ. ಅದು ಸಾಸಿವೆ ಬೇಗ ಹೊತ್ತು ಬಿಡುತ್ತೆ, ಹಾಗಾಗಿ ಬಿಡದೆ ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ಅದು ಹುರ್ಕೊಂಡ್ವಿ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡ್ವಿ ನೋಡಿ. ನಂತರ ಈ ಪೇಸ್ಟನ್ನ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮಿಕ್ಸಿಗೆ ಹಾಕೊಂಡ್ಬಂದಂತಹ ಪೇಸ್ಟನ್ನು, ಮೆಂತ್ಯ ಪೇಸ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ನೋಡಿರಿ. ಇವಾಗ ಇದು 10 ನಿಮಿಷ ಆಗಿ ಕುದ್ದಿದೆ. ಇದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕು ಜಾಸ್ತಿ ಸಕ್ಕರೆ ಹಾಕ್ಕೊಂಡ್ರೆ ಜಾಸ್ತಿ ಪಾಕ ಬಂದು ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಲ್ಲನೂ ಹಾಕ್ಕೋಬಹುದು. ನಾನಿಲ್ಲಿ ಮನೆಯಲ್ಲಿ ಸಕ್ಕರೆ ಜಾಸ್ತಿ ಇರೋದ್ರಿಂದ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಸಕ್ಕರೆ ಕುದಿಯೋವರೆಗೂ ಮಿಕ್ಸ್ ಮಾಡಿಕೊಡ್ರಿ. ನೋಡಿ ಸಕ್ಕರೆ ಕುದೀತಲ್ವ. ಇವಾಗ ಉಪ್ಪು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು 3 ಸ್ಪೂನ್ ಉಪ್ಪು ಹಾಕ್ಕೊಳ್ರಿ. ಹುಳಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ರಿ ನೋಡಿರಿ. ಇವಾಗ ಮಿಕ್ಸಿಗೆ ಹಾಕುವಂಥ ಪೇಸ್ಟ್ ಮತ್ತು ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಹಾಗೆ ಒಂದು 5 ನಿಮಿಷ ಕುದಿಸಿಬಿಟ್ರೆ ನೋಡಿ ಈ ಥರ ನಮ್ಮ ಉಪ್ಪಿನಕಾಯಿ ರೆಡಿ. ಇದನ್ನು 8 ದಿನ ಬಿಟ್ಟು ನೀವು ಸವಿಯಲು ಸಿದ್ಧ ಫ್ರೆಂಡ್ಸ್. ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್.